ಒಪ್ಪಬೋದು, ಪ್ರೀತಿಸ್ಬೋದು. ಯಾಕಂದ್ರೆ ನಮ್ಮ ಆ ಎಲ್ಲ ದೃಷ್ಟಿ ಇಟ್ಕೊಂಡು ಸಂಸ್ಕೃತ ಭಾಷೆ ಒಂದು ಕಾಲಕ್ಕೆ ಭಾಳಷ್ಟು ದೊಡ್ಡ ಭಾಷೆಯಾಗಿ ಬೆಳೆದಂಥದ್ದು. ಜೊತೆಗೆ ಮಹೋನ್ನತ ಭಾಷೆ, ಅದರಲ್ಲಿ ಎರಡು ಮಾತಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವೆಲ್ಲ ನೆಲೆಗಟ್ಟಿನಲ್ಲಿ ಇವತ್ತಿನ ಪರಿಸ್ಥಿತಿಯನ್ನು ನೋಡಿಕೊಂಡು, ಇವತ್ತಿನ BJP ಆಡಳಿತ ಇರ್ಬೋದು, ಹಿಂದಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ ಇರ್ಬೋದು, ಇವತ್ತು ನಿಜವಾಗಿ ನಾವು ವಿಶ್ವಗುರಾಗಿ ಉಳಿದಿದ್ದೇವ ಅನ್ನುವಂಥ ಪ್ರಶ್ನೆ ನಾವು ಮಾಡ್ಕೊಳ್ಳೋಂಥದ್ದಾಗಿದೆ. ಇವತ್ತು ನಾವು ಯಾವ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಇದ್ದಾಗ ಒಂದು ಸಣ್ಣ ಕಾಣ್ತಿದ್ವಿ ನಾವು, ಇವತ್ತು ಅದೂ ಇಲ್ಲ. ಯಾವ ಕ್ಷೇತ್ರದಲ್ಲಿ ವಿಶ್ವಗುರಾಗಿದ್ದಪ್ಪ ನಾವು? ಇವತ್ತು ಗೌರ್ಮೆಂಟ್ ಏನಪ್ಪ ಅದು ಯೂನಿವರ್ಸಿಟಿಗಳು ಹೆಚ್ಚು ಕಡಿಮೆ ಎಲ್ಲ ಬಂದಾಗುವಂತಕ್ಕೆ ಬಂದಿದ್ದಾವೆ. ಎಷ್ಟೋ ಯೂನಿವರ್ಸಿಟಿಗಳಲ್ಲಿ ಲೆಕ್ಚರ್ಗಳಿಲ್ಲ, ಪ್ರೊಫೆಸರ್ ಇಲ್ಲ, ರೀಡರ್ಸ್ ಇಲ್ಲ, ಅಲ್ಲೇ ಸಂಶೋಧನೆ ನಡೀತಾ ಇಲ್ಲ. ಭಾಳಷ್ಟು ಯೂನಿವರ್ಸಿಟಿಗಳಲ್ಲೇ UGCಯಲ್ಲಿ ಫಂಡ್ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಇದೆ. ಇವತ್ತು ಹೊಸ ಸಂಶೋಧನಾ ವಿದ್ಯಾರ್ಥಿಗಳ ಅವಕಾಶಗಳಲ್ಲಿಲ್ಲ.